ಶಂಕರಪ್ಪ ಕೊಳ್ಳಿ ಮತ್ತು ಯಾವಾಗ ಮದುವೆ ಆಗೈತಿ ಏನು ಸರ್? ಕಳೆದ ಒಂದು 6-7 ವರ್ಷದಿಂದ ಮದುವೆ ಆಗಿದ್ರು. ಅದು ಕೂಡ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆದರು. ಶಂಕರಪ್ಪ ಹಾಗೂ ಈ ವಿದ್ಯಾ ಅನ್ನೋ ಹುಡುಗಿ. ಅದನ್ನು ನಾವೆಲ್ಲ ಓಣಿ ಗುರು ಹಿರಿಯರ ಸಮ್ಮುಖದೊಳಗೆ ಅದನ್ನು ವಾಪಸ್ ಅರೇಂಜ್ ಮ್ಯಾರೇಜ್ ಥರ ಮಾಡಿ ಮದುವೆ ಮಾಡಿದ್ವಿ. ಒಳ್ಳೆಯ ಸಂಸಾರ ನಡೆಸ್ತಾಯಿದ್ರು. ಅವ್ರಿಗೆ 2 ಮಕ್ಕಳು ಕೂಡ ಇದ್ದರು. ಇವನು ಮೂಲತಃ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದ. ಸ್ವಲ್ಪ ಕಷ್ಟಪಟ್ಟು ದುಡಿದು ಇತ್ತೀಚಿನ ದಿನಗಳಲ್ಲಿ ತಾನೇ ಸ್ವಂತ JCB ಟಿಪ್ಪರನ್ನು ಮಾಡಿಕೊಂಡು ಒಂದು ಒಳ್ಳೆಯ ರೀತಿ ಜೀವನ ಸಾಗಿಸ್ತಾ ಇದ್ದ. ಈ ಒಂದು ಘಟನೆ ನಡೀಬಾರ್ದಿತ್ತು. ಇದು ಏನಾಯ್ತು ಸರ್ ಆಮೇಲೆ? ಈಗ ಮೊನ್ನೆ ಏನಾಯ್ತು ಸರ್? ಮಿಸ್ಸಿಂಗ್ ಆಗಿದ್ರು ಏನಾಯ್ತು? ಈಗ ಕಳೆದ ಒಂದು ವಾರದ ಹಿಂದೆ ಒಂದು ಮಿಸ್ಸಿಂಗ್ ಆದ. ಯಾರು? ಶಂಕರಪ್ಪ ಅನ್ನೋ ಹುಡುಗ ಮಿಸ್ಸಿಂಗ್ ಆದ. ಆದಮೇಲೆ ನಾವು ಒಂದು 2-3 ದಿವಸ ಎಲ್ಲ ಸ್ನೇಹಿತರು ಹೋಗಿರ್ಬೋದು, ಅಲ್ಲಿ ಹೋಗಿರೋ ಹುಡ್ಕಾಡಿದ್ವಿ. ಆಗಲೇ ನಿನ್ನೆ ದಿವಸ ನಾವು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಇದೇ ಈ ವಿದ್ಯಾ ಅನ್ನೋ ಏನು ಅವ್ರು ಮಿಸಸ್ ಇದ್ದಾಳೆ, ಅವರೇ ನಮ್ಮ ಓಣಿ ಹಿರಿಯರ ಹತ್ರ ನಮ್ಮ ಹತ್ರ ಎಲ್ಲ ಬಂದಾಗ ಈ ರೀತಿ ಆಗಿದೆ ಅಂತ ಹೇಳ್ತಾಳೆ. ನಾವು ನನ್ನ ಗಂಡ ಹಿಂಗೆ ಹೋಗ್ಯಾನ ಕಳೆದ ಒಂದು ವಾರದಿಂದ ಬಂದಿಲ್ಲ ಅಂಥೇಳಿ ಬೇರೆದವ್ರ ಮೇಲೆ ಅಪವಾದ ಹೊರಿಸೋ ನಿಟ್ಟಿನೊಳಗೆ ನಮ್ಮನ್ನು ಎಲ್ಲ ಹಿರಿಯರನ್ನ ದಾರಿ ತಪ್ಪಿಸಿ ಸ್ಟೇಷನ್ ಕಂಪ್ಲೇಂಟ್ ಕೊಡಿಸೋ ಪ್ರಯತ್ನ ಮಾಡ್ತಾಳೆ. ಅವರ ಭಾವನ ಮೇಲೆ, ಏನು ಶಂಕರಪ್ಪ ಇದಲ್ಲ ಅವ್ರ ಅಣ್ಣನ ಮೇಲೆ. ಇಲ್ಲ ಈರಪ್ಪ ಅಂತೇಳಿ ಅವನ್ನ ಇಲ್ಲ ನಾನು ಅವ್ನು ಮರ್ಡರ್ ಮಾಡಿದ್ದೀವಿ, ಇಲ್ಲ ಅವನೇ ಮಾಡಿದ್ದಾನೆ ಅನ್ನೋ ರೀತಿ ಅವನ ಮೇಲೆ ತಪ್ಪು ಹೊರಿಸೋ ಪ್ರಯತ್ನ ನಡೀತೈತಿ. ನಾವು ಎಲ್ಲರೂ ಏನೋ ಇರ್ಬೋದು ಅಂತ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟು ಒಂದು 2-3 ಗಂಟೆಗೆ ಒಂದು ಅನಾಮಧೇಯ ಬಾಡಿ ಸಿಗುತ್ತೆ. ಸ್ಟೇಷನಿಂದ ಫೋನ್ ಬರ್ತಾಯಿದ್ವಿ. ನಾವೆಲ್ಲರೂ ಹೋಗಿ ಅಲ್ಲಿ ಗುರುತಿಸಿದಾಗ ಅದು ಬಾಡಿ ಶಂಕರಪ್ಪಂದು ಆಗಿರ್ತೈತಿ. ಹಾಗಾಗಿ ಕೊನೆಗೆ ಇದು ಈ ರೀತಿ ಒಂದು ಹೋದಾಗ ಏನಾಗ ಸರ್ ಬಂದಿರ್ತಾಳೆ ಸರ್ ಹೆಣ್ಮಕ್ಳು? ಅಲ್ಲಿ ಹೋದಾಗ ಕೆಲವು ವಿದ್ಯಾ ಬಂದಿರ್ತಾಳೆ. ಬಂದು ಆ ಬಾಡಿ ನೋಡಿ ನಾಟಕನೂ ಮಾಡಿ ಮೂರ್ಛೆ ಹೋದ್ರ ಥರ ನಾಟಕ ಮಾಡ್ತಾಳೆ. ಅವ್ನು ಹುಡುಗ ಇರ್ತಾನಲ್ಲ ಶಿವಕುಮಾರ್? ಶಿವಕುಮಾರ್ ಅನ್ನೋ ಹುಡುಗ ನಿನ್ನೆ ದಿವಸ ಅವನು ಇಲ್ಲಿ ನಮ್ಮ ಓಣಿಯವನೇ ಚಿರಪರಿಚಿತ ಹುಡುಗ ಎಲ್ಲರಿಗೆ. ಅವನು ನಿನ್ನೆ ಕಂಪ್ಲೀಟ್ ಏನು ಎಲ್ಲ ಘಟನಾವಳಿ ನಡೀತು, ಪೊಲೀಸರು ಎಲ್ಲ ಘಟನಾವಳಿಗಳಿಗೂ ನಮ್ಮ ಜೊತೆನೇ ಇದ್ದ. ಇದು ಯಾವುದೇ ರೀತಿ ಅವ್ನು ನಾನು ಮಾಡಿನಂತ ಎಲ್ಲಿ ಒಪ್ಕೊಂಡಿದ್ದಿರಲಿಲ್ಲ. ಅದಕ್ಕೆ ಪೊಲೀಸ್ ಒಂದು ತನಿಖೆಯಿಂದ ಹೌದು ನಮ್ಮ ಜೊತೆನೇ ಇದ್ದ. ಶಿವಕುಮಾರ್ ಇದ್ದ. ಹಾಂ ಹೌದು. ತಾವೇ ತಪ್ಪು ಮಾಡಿ ಇನ್ನೊಬ್ಬರ ಮೇಲೆ ಅದನ್ನು ಎತ್ತಾಕೋ ಪ್ರಯತ್ನ ನಡೀತು. ಒಂದು ವಾರದಾಗ ಸಮಸ್ಯೆ ಏನೇ ಸರ್, ಯೂಶ್ವಲಿ ಅವೊಂದು ಬಿಸ್ನೆಸ್ ಇರೋದು ಟಿಪ್ಪರ್ ಈ ಥರದ್ದು. ಮಳೆ ಒಂದು ಆಗಿತ್ತು ಆ ದಿವಸದೊಳಗೆ. ಹೋದಾಗ ಒಮ್ಮೆ 2 ದಿವಸ ಏನೋ ಆಗಿರ್ತೈತಿ, ಗಾಡಿ ಕೆಟ್ಟಿರ್ತೈತಿ, ಹೋಗಿರ್ತೈತಿ. ಇಲ್ಲ ಫ್ರೆಂಡ್ಸ್ ಏನೋ ಚಿಕ್ಕ ಪುಟ್ಟ ಜಗಳ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಹೋಗಿರ್ಬೋದು ಅಂತ ಹುಡ್ಕಾಡೋ ಪ್ರಯತ್ನ ಆಯಿತು. ನಾವು ಇನ್ನೊಂದು 2 ದಿವಸ ನೋಡೋಣ ಅಂಥೇಳಿ ನಿನ್ನೆ ದಿನ ಫೈನಲ್ ಮಾಡ್ಕೊಂಡು ಅಕ್ಕಿ ಬಂದಾಗ ಅಕ್ಕಿ ಜೊತೆ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು. ನಾವು ಶಂಕರಪ್ಪಗೆ ಮಾಡೋ ಪ್ರಯತ್ನ ಮಾಡಿದ್ವಿ. ಆ ಫೋನು ಇಲ್ಲೇ ಇತ್ತು. ಹೀಗಾಗಿ ರಿಂಗ್ ಹಾಕಿತ್ತು. ಅವ್ರ ಬ್ರದರ್ ಯೂಸ್ ಮಾಡ್ತಾಯಿದ್ದ. ಅವ್ರ ಬ್ರದರ್ ಎದಕ್ಕೆ ಯೂಸ್ ಮಾಡ್ತಾಯಿದ್ದ? ಬಿಸ್ನೆಸ್ ಇತ್ತಲ್ಲ, ಯಾರಾದರೂ ಫೋನ್ ಮಾಡಿದ್ರು ಮಾರ್ಕೆಟ್ ಕೆಟ್ಟ ಹೆಸರು ಬರ್ಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ತಮ್ಮ ಹುಷಾರಿಲ್ಲ ಅಂತಲೇ ಹೇಳ್ಕೊತದ. ನಾವು ಫೋನ್ ರಿಸೀವ್ ಮಾಡಿ ಸಿಗ್ಬೋದು ಇವತ್ತಲ್ಲ ನಾಳೆ ಅಂತೇಳಿ ಇದು ಈ ರೀತಿ ಹೇಗೆ ಮಾಡಿದಾರೆ ಸರ್? ನಿಮ್ಗೆ ಹಂಗೆ ತಮ್ಮ ಹುಷಾರಿಲ್ಲ ಅಂದ್ಕೊಂಡು ನಿಮ್ಗೇನು ಅವ್ರ ಮೇಲೆ ಡೌಟ್ ಬಂದಂಗೆ ಆಯ್ತು? ಯಾಕಂದರೆ ಅಲ್ಲ ಡೌಟ್ ಬಂತು. ಯಾಕೆ ಯೂಶ್ವಲಿ ಅವನ ಮಕ್ಕಳ ಮೇಲೆ ಭಾಳ ಒಳ್ಳೆ ಅಲ್ಟಿಮೇಟ್ ಸಂಬಂಧ ಇತ್ತು. ಬಾಳ್ಜೀವಿದ್ದ ಸಹಜ ಎಲ್ಲರೂ ಇರ್ತಾರೆ. ಬಟ್ ಒಂದು ವಾರಗಟ್ಟಲೆ ಅವನು ಬಿಟ್ಟಿರಲ್ಲ ಅನ್ನೋದು ನಮ್ಗೆ ಅನುಮಾನ ಯಾವಾಗಲೂ ಇತ್ತು. ಅದು ಒಂದು ದಿವಸ ಹೋಗ್ಬೋದು, 2 ದಿವಸ, ವಾರಾನುಗಟ್ಟಲೆ ಮಕ್ಕಳು ಬಿಟ್ಟು ಹೋಗೋಕ್ಕೆ ಕಷ್ಟ. ಹೀಗಾಗಿ ಇದೇನೋ ಕೆಟ್ಟದಾಗಿರ್ಬೋದು ಅನ್ನೋದು ಸಂಶಯ ನಮಗೂ ಇತ್ತು. ಅದು ಹೌದು, ನಮ್ಮ ಖಂಡಿತ ನಮಗೆ ಅಷ್ಟೇ ಅಲ್ಲ, ಮನೆಗೆ ಎಲ್ಲರಿಗೆ ಅವನ ಮೇಲೆ ಡೌಟ್ ಬಂದಿದ್ದು ನಿಜ. ಅದು ಆಮೇಲೆ ಅವಳು ಹೇಳು ಇದೂ ಅದೇ ರೀತಿ ಇತ್ತು. ಹೀಗಾಗಿ ನಾವು ಫಸ್ಟಿಗೆ ಡೌಟ್ಫುಲ್ ಮಾಡಿದ್ದು ಅವನ್ನ. ಅಂತಂದ್ರೆ ಜಗಳ ಏನಾದರೂ ಇತ್ತಾ? ನೀವು ಇಲ್ಲ, ಆ ರೀತಿ ಏನಿಲ್ಲ. ಇವ್ರು ಹೇಳಿದ ಮೇಲೆ ನೀವು ಹೌದು. ಆಮೇಲೆ ಈಗ ಏಕಾಏಕಿ ಒಂದು ಈ ದಿನ ನಡೆದಂಗೆಲ್ಲ ಚಿತ್ರವನ್ನು ಚೇಂಜ್ ಆಯ್ತು. ಈಗ ಹೆಂಗೆ ಅನ್ಸಾಗತ್ತೆ ಆ್ಯಕ್ಚುಲಿ? ಇದೊಂದು ಮಾನವೀಯ ಸಮಾಜ ತೆರೆ ತಗ್ಸುವಂಥ ವಿಚಾರ. ಆಮೇಲೆ ಇಂಥ ನಮ್ಮ ರೂರಲ್ ಏರಿಯಾದೊಳಗೆ ಇದೆಲ್ಲ ನಮ್ಮ ಒಕ್ಕಲ್ತನದ ಓಣಿ. ಈ ರೀತಿ ಇಲ್ಲಿ ಆಗಬಾರ್ದು ಇದು. ಆಮೇಲೆ ಇದೊಂದು ನೀತಿ ಪಾಠ. ಈ ರೀತಿ ಯಾರ್ಯಾರು ಮುಂದೆ ಮಾಡೋರು ಇದೊಂದು ಅರ್ಥ ಮಾಡ್ಕೋಬೇಕು. ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಆಮೇಲೆ ನಮ್ಮ ರೋಡ್ ಪೊಲೀಸರು ಇದ್ರ ಒಳ್ಳೆಯ ರೀತಿಯಿಂದ ತನಿಖೆ ಮಾಡಿ 12 ತಾಸೊಳಗೆ ನಮಗೆ ಆಲ್ರೆಡಿ ಅರ್ಧ ನ್ಯಾಯ ಕೊಟ್ಟಾರೆ. ಮುಂದೆ ಅವ್ರಿಗೆ ಇಬ್ಬರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಇದು ನಮ್ಮ ಮನವಿ.